ಸಮುದಾಯಕ್ಕೂ ಅದು ಸಿಗಬೇಕು ಅನ್ನೋದೊಂದು ಬೇಡಿಕೆ ಇರುವಂಥದ್ದು. ನೋಡೋಣ ಏನೇನಾಗ್ತದೆ ಅಂತಕ್ಕಂಥದ್ದು. ವರಿಷ್ಠ ಈ ಬಡಾಬಡಿ ಘಾಟ್ ನಡುವೆ ಸಿಎಂ ಡಿಸಿಎಂ ಅಗ್ಗಜ ಘಾಟದ ನಡುವೆ ತಮ್ಗೆ ಯಾವ ಇದ್ರಲ್ಲಿ ಕ್ಲೈಮ್ ಮಾಡ್ಕೊಂತೀರಾ ಅಂತ ಮಿನಿಸ್ಟರ್ ಸೀಟು? ಹಗ್ಗ ಜಗ್ಗಾಟ ಅಂತ ಎಲ್ಲಿದೆ ಅದು? ಅದನ್ನು ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು ಹಗ್ಗ ಜಗ್ಗಾಟ ಅಂತಾರೆ. ಹಗ್ಗನೂ ಇಲ್ಲ, ಜಗ್ಗಾಟನೂ ಇಲ್ಲ. ಅದೆಲ್ಲದೂ ವರಿಷ್ಠರು ಗಮನಿಸ್ತಾ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಜಗ್ಗಾಟ ಇಲ್ಲ ಅಂತೀರಿ ಸರ್. ಸಿದ್ದರಾಮಯ್ಯನವರು 5 ವರ್ಷ ನಾನೇ ಕಂಟಿನ್ಯೂ ಅಂತಾರೆ. ಡಿ ಕೆ ಶಿವಕುಮಾರ್ ಬೆಂಬಲಿಗರವರು 2.5 ವರ್ಷ ಅವ್ರಿಗೆ ಕೊಡಬೇಕು, ಅವ್ರು ಪಕ್ಷ ಕಟ್ಟಿದ್ದಾರೆ, ಅವರಿಂದ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ರಾಜಕೀಯದಲ್ಲಿ ಕೊಡ್ತಕ್ಕಂಥ ನಮ್ಮ ಮೆಸೇಜ್ ಏನಿದೆ, ಒಂದ್ಸರಿ ಆಯ್ಕೆ ಆಗಿದ್ದಾಗ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆಗಳು ಇರ್ತವೆ. ಎಲ್ಲೋ ಒಂದು ಕಡೆಗೆ ಇದು ಅವಧಿ ಇದೆ ಹಾಗೆ ಹೀಗೆ ಅಂತಕ್ಕಂಥದ್ದು ಏನಾದರೂ ಕೂಡ ಬಂದರೆ ಅದು ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಆಡಳಿತವನ್ನು ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಪರಿಣಾಮ ಬೀಳದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಡಿಬೇಕಾಗ್ತದೆ. ಅಂಥ ಅವಶ್ಯಕತೆ ಬಂದಂಥ ಸಂದರ್ಭದಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದರೆ ಎಲ್ಲ ಒಂದು ಕಡೆಗೆ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಖಾಲಿ ಇಲ್ಲ. ಖಾಲಿ ಆಗ್ತದೆ ಅಂತಕ್ಕಂಥ ಸಂದರ್ಭನೂ ಕೂಡ ಇಲ್ಲ. ಖಾಲಿ ಆಗಬೇಕು ಅಂತಂದರೆ ಅದು ವರಿಷ್ಠ ತೀರ್ಮಾನ ಮಾಡೋದು. ಇದೇ ಮಾತನ್ನ ವಿಪಕ್ಷದವರು ಹೇಳ್ತಾ ಇರುವಂಥದ್ದು ನೋಡಿ, ಏನಂತಂದ್ರೆ ಮುಖ್ಯಮಂತ್ರಿ ಅಭಿವೃದ್ಧಿ ಮಾಡದೇನೆ ಮುಖ್ಯಮಂತ್ರಿ ಸ್ಥಾನದ ವಿಚಾರಕ್ಕೆ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ವಿಪಕ್ಷದವರು ಮಾಡ್ತಾ ಇರ್ತಕ್ಕಂಥದ್ದು ನಾನು ಕಳೆದ 2.5 ವರ್ಷದಿಂದ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆಗೆ ಅವ್ರಿಗೆ ಅಸ್ತಿತ್ವದ ಒಂದು ಗೊಂದಲ ಇದ್ದಂಗೆ ಕಾಣ್ತದೆ. ಏನೋ ಒಂದು ಕ್ರಿಯೇಟ್ ಮಾಡ್ತಾರೆ. ಎಲ್ಲೋ ಒಂದು ಕಡೆಗೆ ಅಭಿವೃದ್ಧಿ ಅಂತಕ್ಕಂಥದ್ರ ಬಗ್ಗೆ ಅವರು ಒಂದು ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಇದು ದುರದೃಷ್ಟ. ನಾವು ದೆಹಲಿ ವಿಶೇಷ ಪ್ರತಿನಿಧಿ ಇದ್ದೀರಾ. ನಿನ್ನೆನೂ ಸಹ ಸಿದ್ದರಾಮಯ್ಯನವರು ಭಾಷಣ ಮಾಡುವಂತ ಹೇಳಿದ್ರು. ಕೇಂದ್ರದಿಂದ ನಮ್ಗೆ 1 ರೂಪಾಯಿನೂ ಸಿಗ್ತಾ ಇಲ್ಲ, ರೋಡ್ ಮಾಡ್ಲಿಕ್ಕೆ ಬೆಂಗಳೂರು ರೋಡಿಗೆ 10 ರೂಪಾಯಿನೂ ಸಿಗ್ತಾ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಹೌದು, ಕೇಂದ್ರ ಸರ್ಕಾರದಿಂದ ನಾನು ನಿಕಟವಾಗಿ ಅತ್ಯಂತ ಸಂಪರ್ಕದಲ್ಲಿದ್ದೇನೆ. ಅಧಿಕಾರಿಗಳ ಜೊತೆ ಚರ್ಚೆ ಇದ್ದೇನೆ. ಕಾರ್ಯದರ್ಶಿಗಳು ಮತ್ತು ಕೇಂದ್ರದ ಸಚಿವರ ಜೊತೆ ಚರ್ಚೆಗಳನ್ನ ಮಾಡ್ತಾ ಇರ್ತೀವಿ. ಆದರೆ ಎಲ್ಲೋ ಒಂದು ಕಡೆಗೆ ಕರ್ನಾಟಕದ ವಿಚಾರಕ್ಕೆ ಬಂದ ಹಣ ಬಿಡುಗಡೆ ಮಾಡುವಂಥ ಪ್ರಶ್ನೆ ಬಂದಾಗ, ಯೋಜನೆಗಳನ್ನು ತೀರಿಸುವಂಥ ಪ್ರಶ್ನೆ ಬಂದಾಗ ಅಷ್ಟು ಆಸಕ್ತಿ ಇಲ್ಲ. ಎಲ್ಲೋ ಒಂದು ಕಡೆಗೆ ನನಗನ್ನಿಸುತ್ತೆ ಕರ್ನಾಟಕದ ಅಲ್ಲಿ ನಮ್ಮ ಸಂಸತ್ ಸದಸ್ಯರು ಹೆಚ್ಚು ಧ್ವನಿಯನ್ನು ಮಾಡಿದರೆ ಮಾತ್ರ ಅಂಥವಕ್ಕೆಲ್ಲ ಕೂಡ ಚಾಲನೆ ಬರೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಕರ್ನಾಟಕದ ಬಗ್ಗೆ ಯಾವುದೇ ಯೋಜನೆಗಳ ಬಗ್ಗೆ ಇವತ್ತು ಪಾರ್ಲಿಮೆಂಟಲ್ಲಿ ಎಲ್ಲೂ ಕೂಡ ಚರ್ಚೆ ಆದಂಥದ್ದು ನಾವು ಕಾಣ್ತಾ ಇಲ್ಲ. ನಾನು ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಕರ್ನಾಟಕಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಮಗೆ ನೀರಿನ ಸಮಸ್ಯೆ. ನೀರಿನ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ದೊಡ್ಡ ಯೋಜನೆಗಳು, ನಾವು ಅಪ್ಪರ್ ರೈಪೇರಿಯನ್ ರಾಜ್ಯ ಅಂದರೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು. ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು ಅದು ತಮಿಳ್ನಾಡು ಇರ್ಬೋದು, ಪಾಂಡಿಚೇರಿ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು. ನಮ್ಮಿಂದ ಬಂದಂಥ ನೀರು ಅಲ್ಲಿ ಹರಿದು ಹೋಗ್ತದೆ. ಸೊ ಹಾಗಾಗಿ ನಮಗೆ ಅಪ್ಪರ್ ರೈಪೇರಿಯನ್ ಅಂತ ಪದೇ ನಾವು ಹೇಳಬೇಕಾಗುತ್ತೆ. ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಯೋಜನೆಗಳು ಇದ್ದಾಗ ಮಾತ್ರ ನಮ್ಮ ಯೋಜನೆಗಳನ್ನು ಪೂರೈಸೋದಕ್ಕೆ ಸಾಧ್ಯ ಆಗ್ತದೆ. ನಮಗೆ ಒಂದು ಏನಾಗಿದೆ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕೇಸಸ್ಸು ಕೂಡ ಮೇಕೆದಾಟು ಇರ್ಬೋದು, ಇದು ಅಪ್ಪರ್ ಕೃಷ್ಣಾದಿರ್ಬೋದು, ಇದೆಲ್ಲದೂ ಕೂಡ ಒಂದಲ್ಲ ಒಂದು ತೀರ್ಪು ಸುಪ್ರೀಂ ಕೋರ್ಟ್ನಲ್ಲಿದೆ. ನಾನು ಕೂಡ ಮೊನ್ನೆ ಪ್ರಶ್ನೆ ಮಾಡಿದೆ ನಾನು ಕಾರ್ಯದರ್ಶಿಗಳ ಹತ್ರ, ಯಾಕೆ ನೀವು ಸುಪ್ರೀಂ ಕೋರ್ಟ್ಗೆ ಅರ್ಲಿ ಹಿಯರಿಂಗಿಗೆ ಅರ್ಜಿ ಹಾಕಬಾರ್ದು ಅಂತೇಳಿ. ಅರ್ಲಿ ಹಿಯರಿಂಗಿಗೆ ಅರ್ಜಿ ಹಾಕಿ ನ್ಯಾಯಾಲಯ ತೀರ್ಪನ್ನು ಕೊಟ್ಟು ನಮ್ಮ ಪಾಲಿಗೆ ಏನು ನೀರು ಬರ್ತದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ನಾವು ಯೋಜನೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈಗ ಅಪ್ಪರ್ ಕೃಷ್ಣ ಇದು ನೋಟಿಫಿಕೇಷನ್ ಆಗಿಲ್ಲ, ಟ್ರೈಬ್ಯುನಲ್ ತೀರ್ಮಾನ ಆಗಿದೆ, ನಮ್ಮ ಪಾಲೇನು ಅಂತಕ್ಕಂಥ ತೀರ್ಮಾನ ಆಗಿದೆ. ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲದೆ ಇರೋದ್ರಿಂದ ನಾವು ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈ ರೀತಿಯಾಗಿ ಕರ್ನಾಟಕದ ಮೇಜರ್ ನೀರಾವರಿ ಯೋಜನೆಗಳೆಲ್ಲದೂ ಕೂಡ ಸ್ಥಗಿತ ಆಗಿರ್ತಕ್ಕಂಥದ್ದಕ್ಕೆ ಎಲ್ಲೋ ಒಂದು ಕಡೆಗೆ ನಾವು ಯಾರ ಕಡೆ ಬೆಟ್ಟಿಗೆ ತೋರಿಸ್ಬೇಕು ಅಂತಂದರೆ ಕೇಂದ್ರ ಸರ್ಕಾರ ಕಡೆಗೆ. ಅದು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರಲಿ ಅಥವಾ ಕೇಂದ್ರ ಸರ್ಕಾರದ ಹಂತದಲ್ಲಿರಲಿ, ಅದಕ್ಕೆ ತ್ವರಿತವಾಗಿರ್ತಕ್ಕಂಥ ರೀತಿಯಲ್ಲಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಆಗ್ತಾ ಇಲ್ಲ.
RSS ವಿಚಾರ ನೋಡಿ, ನಾನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ನಾವು ಮುಂದೆ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು, ನನ್ನ ವಿರೋಧ ಪಕ್ಷದಲ್ಲಿ ಮತ್ತು ಆಡಳಿತ ಪಕ್ಷದೆಲ್ಲರೂ ಕೂಡ ನಾವು ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡೋಣ. ಇಂಥ ಸಣ್ಣ ವಿಚಾರಗಳೆಲ್ಲ ಕೂಡ ದೊಡ್ಡದಾಗಿ ಮಾಡ್ತಕ್ಕಂಥದ್ದು ಅದು ಅವಶ್ಯಕತೆ ಇಲ್ಲ, ಅದು ಬೇಕು ಇಲ್ಲ. ಈಗ ವಿಚಾರ ಬೇಕಿಲ್ಲ. ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎಲ್ಲಿ ಅದಕ್ಕೆ ತಾಯಿ ಬೇರು ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅಂತ ಏನು ಹೇಳ್ತಾರೆ ಅದಕ್ಕೆ ಮೂಲತಃ ಬೆಂಗಳೂರಿನಲ್ಲಿರ್ತಕ್ಕಂಥ ಅಥವಾ ಕರ್ನಾಟಕದಲ್ಲಿ ಬರ್ತಕ್ಕಂಥ ಸ್ಟಾರ್ಟಪ್ಸ್ ಇರೋವಷ್ಟು ಇನ್ನೆಲ್ಲೂ ಇಲ್ಲ. ಆದರೆ ನಾನು ಕೇವಲ ಒಂದು ವಾರದ ಕೆಳಗೆ ಅಮೆರಿಕದಿಂದ ಬಂದಂಥ ಒಂದು ತಜ್ಞರ ಟೀಮೇ ನಮ್ಮ ಕರ್ನಾಟಕದವರಲ್ಲಿ, ಅವರೆಲ್ಲರೂ ಕೂಡ ಹೇಳ್ತಕ್ಕಂಥ ಅನುಭವಗಳನ್ನ ನೋಡಿದಾಗ ಇವತ್ತು ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ನೆಲೆಯೂರಬೇಕಾಗಿತ್ತು, ಇಲ್ಲಿಂದ ಪ್ರಾರಂಭ ಆಗಬೇಕಾಗಿತ್ತು. ಆದರೆ ನಮ್ಮ ದುರದೃಷ್ಟ ಗೂಗಲ್ ಏನಾಯಿತು, ಗೂಗಲ್ನಲ್ಲಿ ಇವತ್ತು ಎಲ್ಲಿಗೆ ಹೋಯ್ತು, ಅದು ವೈಜಾಗ್ಗೆ ಹೋಯ್ತು. ನಮಗೆ ದ್ವೇಷ ಮಾಡ್ತೀವಿ ಅಂತಲ್ಲ, ಅದಕ್ಕೆ ಮೂಲ ಇರ್ತಕ್ಕಂಥದ್ದು, ಅದು ನೆಲೆ ಇರ್ತಕ್ಕಂಥದ್ದು ಅದು ಬೆಂಗಳೂರಿನಲ್ಲಿ. ಅದೆಲ್ಲ ಒಂದು ಕಡೆಗೆ 1,30,000 ಕೋಟಿಯಷ್ಟು ಹಣ ಅದು ಹೊರ ರಾಜ್ಯಕ್ಕೆ ಹೋಯಿತು. ಅದಕ್ಕೆ ಯಾರು ಜವಾಬ್ದಾರರು ಅಂತ ಹೇಳಿದ್ರೆ ಎಲ್ಲರೂ ಜವಾಬ್ದಾರ ಆಗ್ತದೆ. ಆಡಳಿತ ಪಕ್ಷದ ಜವಾಬ್ದಾರಿಕೆಯೂ ಕೂಡ ಇದೆ, ವಿರೋಧ ಪಕ್ಷದ ಜವಾಬ್ದಾರಿನೂ ಕೂಡ ಇದೆ. ಎಲ್ಲ ಒಂದು ಕಡೆಗೆ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂತಕ್ಕಂಥದ್ದಿಲ್ಲ. ಅವರು ಕರ್ನಾಟಕದ ಬಗ್ಗೆ ತೋರಿರ್ತಕ್ಕಂಥ ಆ ಧೋರಣೆ ಏನು ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಬಹುಶಃ ಇಂಥ ವಿಚಾರದಲ್ಲಿ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ.